ಇನ್ನೊಂದು ಯೋಗ ಇದ್ರೆ ನಿನ್ನೊಂದು ಹೆಂಡತಿಯರ ಹೆಸರು ಕೇಳಬೇಕು ಅಂತ ಉಂಟು. ಒಂದು ಪ್ರಸಂಗ ಬಂದ್ರೆ ನಿನ್ನ 16,108 ಮಂದಿಯನ್ನು ನೀನೊಂದು ಹೇಳದಿದ್ರೆ ನನಗೊಂದು ಕೇಳಬೇಕು. ಗಡಿದೊಗೆದ ತೋಳು ತೊಡ ಮುರಿದ ತುಂಡು ನೆಣವಸಿಯ ಜುಂಡು ಬಿಡಿ ಮಿದುಳ ತುಂಡದಿಂ ತಂಡದಿಂ ರುಂಡದಿಂ ಮುಂಡದಿಂ ಅಡಗುಗಳ ತಿರುಳಿಂದ ನಿಡುನರದ ಕರುಳಿಂದ ಎಡೆಬಿಡದೆ ಸತ್ತರಿವು ಕಡಲಿಡುವ ನೆತ್ತರಿವು ಓರಣದ ಆರಣದ ಮಾರಣದ ಪೂರಣದ ಕಾರಣವಾದೀತು ಸುಯೋಧನ. ಹಾಗಾಗಿ ಇತ್ತೀಚೆಗೆ ಸೀರೆ ಉಟ್ಟವರನ್ನೇ ಕದಿಲಿಕ್ಕೆ ಆರಂಭ ಮಾಡಿದ್ದಾರೆ. ಅದಕ್ಕೆ ನಾನು ಕಂಬಕ್ಕೆ ಸೀರೆ ಉಡಿಸಿದ್ದು. ಇವ ಸ್ವಲ್ಪ ಅದನ್ನು ನೋಡಲಿ ಅಂತ. ಹೌದು, ಹೊಸ ಸೀರೆ ಉಡಿಸಿದ್ದು. ಅದಕ್ಕೆ ಏನಾದ್ರೂ ಆ ಸೀರೆ ಒಳಗೆ ಉಂಟದು ಇವನಿಗೊಂದು ಕುತೂಹಲ ಉಂಟು. ಆ ಸೀರೆಯನ್ನು ಒಮ್ಮೆ ಎತ್ತಿ ನೋಡದೇ ಇದ್ರೆ ಇವನಿಗೆ ಸಾರ್ಥಕ ಆಗುವುದಿಲ್ಲ. ಅದಕ್ಕೆ ಸೀರೆ ಉಡಿಸಿದ್ದು. ಈ ಕಳ್ಳರನ್ನು ಕಳಿಸಿದ್ರೆ ಇವ ಏನಾದ್ರೂ ಮಾತಾಡಿ ಮಾತಿನ ಮೋಡಿಯಿಂದ ಇವರಲ್ಲಿ ಕೆಲವೆಲ್ಲ ಭಯಂಕರ ಸಿದ್ಧತೆ ಉಂಟು. ಇವ ಆರಂಭ ಮಾಡಿದರೆ ನಿಲ್ಲಿಸುವುದೇ ಇಲ್ಲ. ಅಷ್ಟೆಲ್ಲ ಕೆಲವು ಸಲ ಮಾತಾಡ್ತಾನೆ. ಅಂಥದ್ದನ್ನೇನಾದ್ರೂ ಪ್ರಯೋಗ ಮಾಡಿ ಕೌರವನನ್ನು ಮೇಲೆ ಕೆಳಗ ಮಾಡಿ ಕೃಷ್ಣ ಈ ಸಲ ಏನಾದ್ರೂ ತಂದಾನು, ಕೃಷ್ಣ ಹೋದ್ರೆ ಬರಿಗೈಯಲ್ಲಿ ಬರ್ಲಿಕ್ಕಿಲ್ಲ, ಕೊಡುವುದಿಲ್ಲ ಪಾಂಡವರಿಗೆ ಭೂಮಿ. ಏನ್ ಮಾಡ್ತಾನೆ ಇವ? ಇಷ್ಟೆಲ್ಲ ನಿನ್ನ ಮದ್ದಾಟ ಕೊಡವಿಗ. ಅದಕ್ಕೆ ಕೊಡವಿಗೂ ದೀರ್ಘರೋಮ ದೃಢರಥ ದೃಢಸಂಗಿ ದುಷ್ಕರ್ಣ ವಿಕರ್ಣ ಕರ್ಣ ಜಲಾಸಂಗಿ ಜನಾಸಂದ ವಿಂದ ಅನುವಿಂದ ನಂದ ಉಪನಂದ ಪ್ರಮತ ಪ್ರಮತಿ ಚಿತ್ರ ಉಪಚಿತ್ರ ತಾರುಮಿತ್ರ ಚಾರುಮಿತ್ರ ಚಿತ್ರಾಕ್ಷ ಚಿತ್ರಬಾಣ ಚಿತ್ರಾಯುಧ ರೌದ್ರವರ್ಮ ಸುವರ್ಮ ದೃಢವರ್ಮ ದೃಢಹಸ್ತ ದೃಢಪಾಣಿ ಸುಷೇಣ ಸುನಾಗಿ ಸತ್ಯಕೀರ್ತಿ ಸತ್ಯ ಸಮ ಸಹ ಕಥನ ಕುಂಡಿ ಕುಂಡಾಶಿ ಕುಂಡದರ ಕುಂಡಭೇದ ಕುಂಡಶಾಯಿ ಕವಾಟಿ ಕುಡದರ ಅನುದರ ಅಪರಾಜಿತ ಆದಿತ್ಯಕೇತ ಅನ್ಯಬಾಹು ಅಯೋಬಾಹು ಮಹಾಬಾಹು ವೀರಬಾಹು ಭೀಮಬಲ ಭೀಮರಥ ಭೀಮವೇಗ ಪೂರ್ಣನಾಭ ಉಪಾಶೆ ನಾಗರತ್ನ ಉಪಾಶೆ ಉಳಾರೆ ಮಹೋದ್ಧಾರ ಮಹಣರೆನ್ನುವತ್ತರಿಂದ 99 ಮಂದಿ ಸಹೋದರರಿದ್ದಾರೆ. ಜೊತೆಗೆ ನನ್ನ ತಮ್ಮಂದಿರ ಹೆಸರು ಕೇಳಿ ಸಂತೋಷ ಆಯಿತು. ಅವರು ಸಂತಾಪ ನೋಡಬಾರದು ಅಂತ ನಮಗೂ ಯಥಾರ್ಥಕ್ಕಾದ್ರೂ ಕೆಲವರ ಹೆಸರು ಅವರ ಮುಖ ನೋಡದೆ ಬರ್ತಿರ್ಲಿಲ್ಲ. ಕೃಷ್ಣ, ಇನ್ನೊಂದು ಯೋಗ ಇದ್ರೆ ನಿನ್ನೊಂದು ಹೆಂಡತಿಯರ ಹೆಸರು ಕೇಳಬೇಕು ಅಂತ ಉಂಟು. ಒಂದು ಪ್ರಸಂಗ ಬಂದ್ರೆ ನಿನ್ನ 16,108 ಮಂದಿಯನ್ನು ನೀನೊಂದು ಹೇಳದಿದ್ರೆ ನನಗೊಂದು ಕೇಳಬೇಕು. ಅಯ್ಯ, ಈ ಕಾಲಕ್ಕೂ ಸೂರ್ಯ ಕುಲದಲ್ಲಿ ಹುಟ್ಟಿದಂತಹ ರಾವಣೇಶ್ವರನನ್ನು ವಧೆಗೆ ಬೇಕಾಗಿ ಶ್ರೀರಾಮಚಂದ್ರಮ ಅನರಣ್ಯಕ್ಕೆ ಕೊಟ್ಟ ಶಾಪದಿಂದ 21ನೇ ತಲೆಮಾರಿಗೆ ಹುಟ್ಟಿ ಬಂದವನಿದ್ದಾನೆ. ಅವನು ಹೋರಾಟ ಮಾಡುವ ಪೂರ್ವದಲ್ಲಿ ಅವನು ಇಂತಹ ಅದೆಷ್ಟೋ ಕೆಟ್ಟ ಕಾರ್ಯವನ್ನು ಮಾಡಿದ್ರು ಕೂಡ ಸಂಧಾನದ ಮೂಲಕವಾಗಿ ಒಪ್ಪಿಕೊಂಡದ್ದೇ ಹೌದು ಅಂತಾದ್ರೆ ಆತನನ್ನು ಉಳಿಸ್ತೇನೆ ಅಂತ ಹೇಳುವುದಕ್ಕೆ ಮುಂದಾದವನಿದ್ದಾನೆ. ಅದೇ ದಾರಿಯಲ್ಲಿ ಈ ಕಾಲಕ್ಕೂ ನಾವಿದ್ದೇವೆ. ಒಂದೊಮ್ಮೆ ಸಂಧಾನ ಬೇಡ ಸಂಗ್ರಾಮವೇ ಬೇಕು ಅಂತ ಹೇಳಿದ್ರೆ ಭೂಮಂಡಲದಲ್ಲಿ ಎಲ್ಲೆಡೆಯಲ್ಲಿ ಮುತ್ತೈದರಿದ್ದಾರೆ. ಮುತ್ತೈದರೆಲ್ಲ ಮುಂಡೇರಾಗುವ ಕಾಲ ಬರ್ತದೆ. ನಿನ್ನೊಂದಿಗಿದ್ದವರೆಲ್ಲ ಹೆಣಗಳ ರಾಶಿಯಾಗಿ ಪರ್ವತದೋಪಾದಿಯಲ್ಲಿ ಕಣ್ಣ ಮುಂದೆ ಕಂಡುಕೊಳ್ಳಬೇಕಾಗ್ತದೆ. ಮಂಗಲ ನೆಲವಾದಂತಹ ಈ ನೆಲದಲ್ಲಿ ಅಮಂಗಲಿಯರ ಮುಖವೆನ್ನುವುದು ತಾಂಡವಾಡುವುದಕ್ಕೆ ಸಾಧ್ಯ ಉಂಟು. ಮೂಗಿನಿಂದ ಬಿದ್ದಂತವರ ಮೂಗುತಿಯವರ ಕರಿಮಣಿಯಿಂದ ಮತ್ತೊಬ್ಬರ ಕಾಲಿಗೆ ಚುಚ್ಚಿ ರಕ್ತ ಬರುವುದಕ್ಕೆ ಸಾಧ್ಯ ಉಂಟು. ಭೂಮಂಡಲದಲ್ಲಿ ಎಲ್ಲೆಡೆಯಲ್ಲಿ ನೋಡಿದರೂ ಪೆಣಮಯಂ ಮೀರಿ ಮೆದಗೆಡದಿರ್ಪ ವಾಜಿ ವಾರಣಮಯಂ ಬಿಡದೆ ಕುಣಿದಾಡು ಹೊಟ್ಟೆಗಳ ರಿಂಗಣಮಯಂ ರಕ್ತ ಮಾಂಸ ಮಜ್ಜೆ ಶುಂಠಿಗೆಗಳ ನೆಣಮಯಂ ಯಕ್ಷ ರಾಕ್ಷಸ ಭೂತ ಪ್ರೇತ ಪಿಶಾಚಾದಿ ಗಣಮಯಂ. ಇದೇ ರೀತಿ ಮುಂದುವರೆದು ಹೋರಾಟವನ್ನು ಆದದ್ದೇ ಹೌದು ಅಂತಾದ್ರೆ ಗಡಿದೊಗೆದ ತೋಳು ತೊಡ ಮುರಿದ ತುಂಡು ನೆಣವಸಿಯ ಜುಂಡು ಬಿಡಿ ಮಿದುಳ ತುಂಡದಿಂ ತಂಡದಿಂ ರುಂಡದಿಂ ಮುಂಡದಿಂ ಅಡಗುಗಳ ತಿರುಳಿಂದ ನಿಡುನರದ ಕರುಳಿಂದ ಎಡೆಬಿಡದೆ ಸತ್ತರಿವು ಕಡಲಿಡುವ ನೆತ್ತರಿವು ಓರಣದ ಆರಣದ ಮಾರಣದ ಪೂರಣದ ಕಾರಣವಾದೀತು ಸುಯೋಧನ. ಹಾಗಾಗಿ ರಣಕ್ಷೇತ್ರದಲ್ಲಿ ಹೋರಾಟವನ್ನು ಗಂಟಿಕ್ಕುವುದಕ್ಕೆ ಹೋಗಬೇಡ. ಕೊಡಬೇಕು ಅಂತ ಹೇಳಿದ್ರೆ ಅರ್ಧ ರಾಜ್ಯವನ್ನಲ್ಲ 5 ಗ್ರಾಮವನ್ನಾದ್ರೂ ಕೊಡುವಂತ ನೀನು ಒಪ್ಪದೇ ಇದ್ದ ಕಾಲಕ್ಕೂ ಇಷ್ಟು ಸಾರಿ 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 ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ಯಾಕೆ ಗೊತ್ತಾ? ಯಾರಿಗೂ ಮೂರ್ತಾಭಿಷಿಕ್ತನಾಗಿ ಸಿಂಹಾಸನವನ್ನು ಏರಿದವ ನೀನಲ್ಲ, ಸ್ವಯಂ ನೀನೇ ಮೃಗರಾಜ ಸಿಂಹನಂತೆ ಪೀಠವನ್ನು ಏರಿದವ. ವಿಕ್ರಮ
ಧರ್ಮಾರ್ಜಿತ ಸತ್ಯಸ್ಯ ಸ್ವಯಮೇವ ಮೃಗೇಂದ್ರತ. ಲೋಕಮುಖದಲ್ಲಿ ಉಳಿದವರಿಗೆ ನೀನು ಒಂದು ನೆಲೆಯಲ್ಲಿ ಆದರ್ಶ ಅಂತ ಹೇಳಿದ್ರೆ ತಪ್ಪಾಗುವುದಕ್ಕೆ ಸಾಧ್ಯ ಇಲ್ಲ. 800 ವರ್ಷಗಳ ಕಾಲ ಬದುಕಿದಂತಹ ಭೀಷ್ಮರಿರಬಹುದು, ದ್ರೋಣರಿರಬಹುದು, ಕೃಪರಿರಬಹುದು, ಸಂದರ್ಭದಲ್ಲಿ ನಿನ್ನ ಅಪ್ಪನಿರಬಹುದು. ನಿನ್ನ ಮಾತಿಗೆ ಎದುರು ಮಾತಾಡುವವರಲ್ಲ. ಅಂಗರಾಜ್ಯದ ಅಧಿಕಾರವನ್ನು ಕರ್ಣನಿಗೆ ಕೊಡುವ ಕಾಲಕ್ಕೆ ನಿನ್ನನ್ನು ಪ್ರಶ್ನಿಸುವುದಕ್ಕೆ ಮತ್ತೊಬ್ಬ ವ್ಯಕ್ತಿ ಇರಲಿಲ್ಲ, ಮತ್ತೊಬ್ಬ ಶಕ್ತಿ ಇರಲಿಲ್ಲ. ತುಂಬಿದಂತ ಸಭೆಯಲ್ಲಿ ಮಾನ ಹೋಗುವ ಕಾಲಕ್ಕೆ ದ್ರೌಪದಿ ಭೀಷ್ಮರಲ್ಲಿ ದ್ರೋಣರಲ್ಲಿ ಇದ್ದವರೆಲ್ಲ ಬಿದ್ದು ಬಿದ್ದು ಕೇಳಿಕೊಂಡ ಕಾಲಕ್ಕೆ ನಿನ್ನ ಪ್ರಭುತ್ವದಿಂದ ಇದ್ದವರು ಯಾರು ಉತ್ತರ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎದ್ದು ನಿಂತು ಮಾತಾಡುವುದಕ್ಕೆ ಬರಲಿಲ್ಲ. ಅಭಿಜಾತತ್ವ ಎನ್ನುವುದು ನಿನ್ನ ರಕ್ತದಲ್ಲಿಯೇ ಉಂಟು. ನೀನು ಗರ್ಭಸ್ಥವಾದ ಪಿಂಡದಲ್ಲಿರುವಂತಹ ಕಾಲಕ್ಕೆ ವ್ಯಾಸರೇ ಬಂದು ಆಡಿದ್ದಾರಂತೆ, ಚಂದ್ರವಂಶದ ಕುಡಿ ಇದ್ದಾನೆ ಎನ್ನುವುದಾಗಿ. ಆರಿಹರು ಭೂತಳದಿ ನಿನ್ನಯ ಭೂರಿ ಭಾಗ್ಯದ ಹೋಲುವೆಗೆ. ಅಯ್ಯ, ಇನ್ನು ಮನದ ಭ್ರಮೆಯನ್ನು ಬಿಡು, ಪಾಂಡವರನ್ನ ಸೇರಿಕೋ. ಕೊಳುಗುಳದಲ್ಲಿ ನಿನ್ನನ್ನು ಕೊಲ್ಲಿಸಲಾರೆ, ಉಳಿಸ್ತೇನೆ. ನಾನೊಬ್ಬ ಧರಾಣ್ಮನಾಗಿ ಉಳಿಬೇಕು ಅಂತಲ್ವ? ಹೌದು, ಧರಾಧಿಪನಾಗಿಯೇ ಹೇಳ್ತೇನೆ. ಮುಕ್ತಿಯ ಕರುಣಿಸಿದೆ ಹಿಂದೆ ರಾವಣ ಕಂಸ ಮೋಕ್ಷದ ಕೊಂದು ಮುಕ್ತಿಯ ಕರುಣಿಸಿದೆ ನೀ ಎಂದರಿದು ಒಂದು ತೀಗೆ ಹರಿಯೇ ಹರಿಯೇ, ವಾಕ್ಯ ರೂಪದಿಂದ ನೀನಾಡುವ ಮಾತುಗಳನ್ನು ಕೇಳಿದ್ರೆ ಎಲ್ಲವೂ ಹೌದೋ 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 ಎನ್ನುವಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರಬಹುದಾದಂತಹ ವಾಕ್ಯಗಳೇ ಆಗಿದ್ದಾವೆ. ಆದರೆ ಮನದಂಗಳವನ್ನು ಮೆಟ್ಟಿ ಏನು ಆ ಧ್ವನಿಯ ಹಿಂದೆ ಅಂತ ನಾವು ಬಡಿದು ನೋಡಿದ್ರೆ ನಮಗೂ ಕೆಲವು ವಿಷಯ ಅರ್ಥ ಆಗ್ತದೆ. ಮಾಗದ ಒಂದೊಂದು ಸಲಕ್ಕೆ 23 ಕ್ಷೋಹಿಣಿಯಂತೆ ದಂಡೆತ್ತಿ ನಿಮ್ಮ ನಾಡನ್ನು ಪ್ರವೇಶಿಸಿ ಧೂಳಿ ಪಟಲಗೈಯುತ್ತಾ ಇದ್ದ. ಹಿಂತಿರುಗಿ ಹೋಗುವಾಗ ಒಬ್ಬನೇ ಹೋಗುತ್ತಿದ್ದ. ಹಾಗಾದ್ರೆ 23 ಕ್ಷೋಹಿಣಿ ಸೇನೆಯನ್ನೂ ಕೊಂದು ಕೆಡಹಿದ ನಿಮಗೆ ಮಾಗದನೊಬ್ಬನನ್ನು ಕೊಲ್ಲುವುದಕ್ಕೆ ಆಗಿರ್ಲಿಲ್ವೇ? ಹಾಗಾದ್ರೆ ಯಾಕೆ ಬಿಡುತ್ತಿದ್ರಿ? ಅವನನ್ನು ಸಂಘಟಿಸಿಕೊಂಡು ಬರಬಹುದಾದ ಸೇನೆ ಎಷ್ಟು ಏನು ಅದೆಲ್ಲ ಮುಗಿಯಬೇಕು. ಆಗ ಯಾವಾಗಲೂ ನಿನಗೆ ಅವರ ಹೆಂಡತಿಯರು ವಿಧವೆಯರಾಗ್ತಾರೆ ಅಂತ ಕಾಣಲಿಲ್ಲಲ್ಲ. ನಿನ್ನ ಮಾವ ನಿನ್ನಿಂದ ಸತ್ತ, ಸ್ವಂತ ನಿನ್ನ ಅತ್ತೆಯಂದಿರು ವಿಧವೆಯರಾಗ್ತಾರೆ ಅಂತ ನೀನು ನೋಡಲಿಲ್ಲ. ಹಾಗಾದ್ರೆ ಲೋಕದಲ್ಲಿ ಇಳೆಯ ಭಾರವನ್ನು ತಗ್ಗಿಸುವುದಕ್ಕಾಗಿ ಅವತರಿಸಿದ ಮಾಯಾ ಮನುಜ. ನೀ ಬೇಕು ಅಂತಾದ್ರೆ ಏನೂ ಮಾಡಬಲ್ಲೆ. ನಿನ್ನ ಸಂಕಲ್ಪದಂತೆ ನಡೆಯಬಹುದಾದಂತಹ ಯಾವುದೋ ಒಂದು ಯಜ್ಞ ಸಮಾನವಾಗಿರುವಂತಹ ಯುದ್ಧ ಸಂಘಟಿಸಿ ಅದರಲ್ಲಿ ಮಧಾಂಧ ಕ್ಷತ್ರಿಯರು ಅಳಿದು ಹೋಗಿ ಧರೆ ರಕ್ತದಿಂದ ತೃಪ್ತಿಗೊಳ್ಳಬೇಕು ಎನ್ನುವಂತಹ ಸಂಕಲ್ಪವನ್ನು ನೀನು ಹೊಂದಿದ್ದೇ ಹೌದಾದರೆ ಯಾರಿಂದಲೂ ಇದನ್ನು ತಪ್ಪಿಸುವುದಕ್ಕಾಗುವುದಿಲ್ಲ ಕೃಷ್ಣ. ಯಾಕೆ ಬಲ್ಲೆಯ? ನಾನೇ ಒಂದು ಪ್ರಶ್ನಾರ್ಥಕ. ಈ ಪ್ರಶ್ನೆಯನ್ನು ಯಾವನಿಗೂ ಉತ್ತರ ಕೊಟ್ಟು ಸಮಾಧಾನಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ನೀನು ಯೋಚನೆ ಮಾಡು. ನಮ್ಮಮ್ಮ ನನ್ನನ್ನು ಮೊದಲು ಗರ್ಭಧಾರಣೆ ಮಾಡಿದ್ದು. ಧರ್ಮರಾಯ ಭೀಮ ಎಲ್ಲ ಮತ್ತೆ. ಸಾಧಾರಣ ಒಂದು ಮಕ್ಕಳು ಹೊಟ್ಟೆಯಲ್ಲಿ ಬೆಳೆಯಬೇಕಾದ ಸಮಯ ಎಷ್ಟು ಕೃಷ್ಣ? 9 ತಿಂಗಳು 9 ದಿನ 9 ಗಳಿಗೆ. ನನ್ನಮ್ಮನ ಹೊಟ್ಟೆಯಲ್ಲಿ ನಾನು 23 ತಿಂಗಳುಗಳಿಂದ ಹೆಚ್ಚಿದ್ದೆ. ಎಷ್ಟು 9 ಆಯಿತು? 2 9ಕ್ಕಿಂತ ಹೆಚ್ಚು 5 ತಿಂಗಳಾಯ್ತಲ್ಲ. ಹಾಗಾದ್ರೆ ನಮ್ಮ ಅಮ್ಮ ಯಾಕೆ ಇರಲಿಲ್ಲ? ಕುಂತಿ ಹೆತ್ತಳು ಎನ್ನುವ ವರ್ತಮಾನ ಕೇಳಿದಾಗ ತನ್ನ ಹೊಟ್ಟೆಗೆ ನನ್ನ ತಾಯಿ ಹೊಡ್ಕೊಂಡು ಈ ಪಿಂಡ ಅಲ್ಲಿ ಇರುವುದು ಬೇಡ ಅಂತ ಕೆಳಗೆ ಹಾಕಿದರು.
ಯಾವಾಗ ಹೊಟ್ಟೆಯಲ್ಲೇ ನನಗೆ ನಿಲ್ಲುವುದಕ್ಕಾಗದಂತೆ ಮಾಡಿದ ಪಾಂಡವರು, ನನ್ನ ಅಮ್ಮನ ಹೊಟ್ಟೆಯಲ್ಲಿಯೂ ನನ್ನನ್ನು ನಿಲ್ಲುವುದಕ್ಕೆ ಬಿಡದೆ ಇದ್ದ ಪಾಂಡವರ ಹುಟ್ಟು, ಅದು ನನಗೆ ಯಥಾರ್ಥಕ್ಕಾದರೂ ಶತ್ರುಭಾವವನ್ನು ಮೂಡಿಸಿತು. ಹಸ್ತಿನಾವತಿಯಲ್ಲಿ ನಾನು ಹುಟ್ಟಿ ಬೆಳೆಯುತ್ತಾ ಇರುವಾಗ ಒಂದೊಂದು ತುತ್ತು ಕೂಡ ಮುಂದೆ ಸಾಮ್ರಾಟನಾಗುವುದಕ್ಕಿರುವಂತಹ ಸುಯೋಧನ ಎನ್ನುವುದರಿಂದ ನಾನು ಉಂಡೆ ಕೃಷ್ಣ. ಪಾಂಡು ಚಕ್ರವರ್ತಿ ಇರುವಲ್ಲಿವರೆಗೆ ಪಾಂಡವರು ಈ ಕಡೆಗೆ ತಲೆ ಹಾಕಲಿಲ್ಲ. ಅವ ಸತ್ತ ಮೇಲೆ ಸಾಧಾರಣ ಧರ್ಮರಾಯನಿಗೆ 16 ವರ್ಷ ಕಳೆದಿದೆ. ಬಾಕಿದ್ದವರು 1 ವರ್ಷದ ವ್ಯತ್ಯಾಸದವರು ಬಂದರು. ಆಗ ನಮಗೆ ಸರಿ ಬುದ್ಧಿ ಬೆಳೆದಿದೆ. ಹಸ್ತಿನಾವತಿಯ ಸಾಮ್ರಾಟ ಪೀಠಕ್ಕೆ ನಾನೇ ಎನ್ನುವ ಭಾವ ದೃಢೀಕರಣಗೊಂಡ ಹೊತ್ತಿನಲ್ಲಿ ಅವರು ಬಂದರು. ನನ್ನ ಅನ್ನದ ಬಟ್ಲಿಗೆ ಕೈ ಹಾಕಿದ ಹಾಗೆ, ನನ್ನ ಅಧಿಕಾರ ಪೀಠವನ್ನು ಕಸಿದ ಹಾಗೆ, ನಾನೇರುವಂತಹ ಗದ್ದುಗೆಗೆ ನಾವು ಪಾಲುದಾರರು ಅಂತ ನನ್ನಲ್ಲಿ ಒಂದು ಸ್ಪರ್ಧೆಯನ್ನು ಒಡ್ಡಿದ ಹಾಗೆ ನನಗೆ ದ್ವೇಷದ ಭಾವ ಹೆಚ್ಚಾಗುತ್ತಾ ಬಂತು. ಹಾಗಾಗಿ ನಿಷ್ಪಾಂಡವ ಪೃಥ್ವಿ. ಸರಿ ಕೇಳು ಕೃಷ್ಣ, ಯಾರು ಸಾಯ್ತಾರೆ ಯಾರು ಬದುಕುತ್ತಾರೆ ಅಂತ ನನಗೆ ಗೊತ್ತಿಲ್ಲ. ಮರಣ ಸಹಿತವಾಗಿರುವ ಸಮರ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ನಾಳೆ ನಾನು ಸತ್ತೇನಾದರೆ ನಾನು ಎಲ್ಲಿದ್ದೇನೆ ಅಂತ ಕಣ್ಣು ಬಿಡುವಾಗ ಪಾಂಡವರು ಅಲ್ಲಿದ್ದರೆ ಸ್ವರ್ಗವಾದರೂ ನನಗೆ ಬೇಡ ಕೃಷ್ಣ. ಪಾಂಡವರು ಇಲ್ಲದೇ ಇರುವ ನರಕವಾದರೂ ನನಗೆ ಸ್ವರ್ಗ. ನಾನು ಅಷ್ಟರ ಮಟ್ಟಿಗೆ ಅವರನ್ನು ದ್ವೇಷಿದ್ದೇನೆ. ನನ್ನ ಭಾವದಿಂದ ಅವರನ್ನು ದೂರ ಇರಿಸಿದ್ದೇನೆ. ಕನಸಿನಲ್ಲಿ ಆದರೂ ಅವರ ನೆನಪು ನನಗೆ ಬಂತು ಅಂತ ಇದ್ದರೆ ಮತ್ತೆ ನಿದ್ದೆ ಬರುವುದಿಲ್ಲ ಕೃಷ್ಣ. ನಾನಷ್ಟು ದ್ವೇಷಿದ್ದೇನೆ. ಧರ್ಮ ತಿಳಿಯದೇ ಇದ್ದವ ನಾನಲ್ಲ. ಕೃಪರಿಂದ ಅಕ್ಷರಾಭ್ಯಾಸ ಆಗಿದೆ ನನಗೆ, ದ್ರೋಣರಿಂದ ಶಾಸ್ತ್ರ ವಿದ್ಯಾಭ್ಯಾಸ ಆಗಿದೆ ನನಗೆ. ನಮ್ಮ ಅಜ್ಜನಾದಂತಹ ಭೀಷ್ಮಾಚಾರ್ಯರ ತೋಳ ತೊಟ್ಟಿಲಲ್ಲಿ ಬೆಳೆದು ಆಡಿದ ಕೂಸು ನಾನು. ನನಗೆ ಶಾಸ್ತ್ರ ತಿಳಿಯದೇ ಅಲ್ಲ, ಶಾಸ್ತ್ರ ಯಾವುದು ಅಂತ ಗೊತ್ತಿದೆ. ನಾನು ಮಾಡುತ್ತಿರುವುದು ಅಧರ್ಮ, ಪಾಂಡವರ ಪಾಲಿಗೆ ನಾನು ತೋರಿಸುತ್ತಿರುವುದು ಅಧರ್ಮ ಅಂತ ನನಗೆ ಸ್ಪಷ್ಟ ಗೊತ್ತಿದೆ. ಆದರೆ ಧರ್ಮವನ್ನು ತೋರಿಸುವುದಕ್ಕೆ ನನ್ನ ಒಳಗಿದ್ದವ ಪ್ರೇರಣೆ ಕೊಡ್ತಾ ಇಲ್ಲ ನನಗೆ. ಪಾಂಡವರಿಗೆ ಅಧರ್ಮವನ್ನೇ ತೋರಿಸು, ಅಧರ್ಮವನ್ನೇ ತೋರಿಸು ಅಂತ ನನ್ನ ಅಂತರಂಗದ ಮಿಡಿತದ ಸತ್ಯ ಹೇಳುತ್ತದೆ. ಆದದ್ದರಿಂದ ನಾನು ಅದನ್ನೇ ತೋರಿಸ್ತೇನೆ. ನೀನು ಯಾರು, ಏನು, ಹೇಗೆ ಅಂತ ನಮ್ಮ ಅಜ್ಜಾದಿಗಳು ಹೇಳಿದ ಮಾತು. ಈ ಪ್ರಪಂಚದಲ್ಲಿ ನೀನು ಮಹಾವಿಷ್ಣು. ಹಾಗಾದರೆ ಹಂತ ಹಂತದಲ್ಲಿಯೂ ನೀನು ಅಂಶಾವತಾರಿಯಾಗಿ, ಅಂಶಾಂಶಾವತಾರಿಯಾಗಿ, ಶೇಷಾವತಾರಿಯಾಗಿ, ಪೂರ್ಣಾವತಾರಿಯಾಗಿ ಕಾಣಿಸಿಕೊಂಡ ನೆಲೆ ಬೆಲೆಗಳು ಬಹಳಷ್ಟಿದೆ. ನಿನ್ನನ್ನು ಕಾಣುವುದಕ್ಕೆ ಹೊರಟ್ರೆ ಅಂತಹ ಭಾಗವತರಿಂದ ಮಾತ್ರ ಸಾಧ್ಯ. ಅಂತಹ ಹಿನ್ನೆಲೆಯನ್ನು ನೋಡುವುದಿದ್ರೆ ರಾವಣ ಕಂಸ ಮುಖ್ಯರಿಗೆ ಮುಕ್ತಿಯನ್ನು ಒದಗಿಸಿದವ ನೀನೇ ಹೌದು ಅಂತ ಇದ್ರೆ, ಕ್ಷತ್ರಿಯನಾದವನಿಗೆ ಯುದ್ಧಕ್ಕಿಂತ ಹೆಚ್ಚಿನ ಧರ್ಮ ಮತ್ತೊಂದಿಲ್ಲ. ನನ್ನ ಧರ್ಮ ಪ್ರಕಾರವಾಗಿ ಹೋರಾಟವನ್ನು ನಾನು ಮಾಡುವ ಹೊತ್ತಿನಲ್ಲಿ ಹೆದರ್ತೇನೆ ಅಂತ ಭಾವಿಸಿದ್ಯಾನೆ. ಇದು ಮುಕ್ತ ಕಂಠದಿಂದ ಅವರು ಹೇಳುತ್ತಿರುವಂತಹ ಮಾತು. ಆದ್ದರಿಂದ ಅದಕ್ಕೆ ಅನ್ವಯಿಸಿ ಎಲೆಮುರಾಂತಕ ದೈ ಬೆಂಬಲಗೆ ಭೂಪರನರಗಿ ಲಾಲಿ ದೈ ಬೆಂಬಲಗೆ ಭೂಪರನರಗಿ ಕುರುಮಂಡಲಕ್ಕೆ ಸನ್ನಗರಾಗಿ ಸಮರಕ್ಕೆ ಬರಲಿ ಪಾಂಡವರು. ಕಲಗದಲ್ಲಿ ನಿನ್ನಡಿಯೋಳೆನ್ನಯ ತಲೆಯ ನೈಜ ಸಮರ್ಪಿಸುವೆ. ಕಲಗದಲ್ಲಿ ನಿನ್ನಡಿಯೋಳೆನ್ನಯ ತಲೆಯ ನೈದೆ ಸಮರ್ಪಿಸುವೆ. ಇದ ಕಳುಗೆ ತಿಟ, ಇದ ಕಳುಗೆ ತಿಟ ಎಂದೆನುತ ವೀಳ್ಯವನಿತ ಅಚ್ಚುತ